ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈ ಕ್ರಾಂತಿ ಭ್ರಾಂತಿಗಳ ಸಮರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಅಸಲಿಗೆ ಪವರ್ ಶೇರಿಂಗ್ ಅನ್ನುವಂತ ಕಾನ್ಸೆಪ್ಟ್ ಕಾಂಗ್ರೆಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದ್ರೊಳಗಡೆನೆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಒಂದ್ಸರಿ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ಬಿಡ್ತಾರೆ. ಸಿದ್ದರಾಮಯ್ಯ ಮುಂದೆ ಯಾವುದೋ ಕಾರ್ಯಕ್ರಮದಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಾರೆ. ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಬೂದಿ ಮುಚ್ಚಿದ ಕೆಂಡದಂತೆ ಬಹಳ ಸ್ಪಷ್ಟವಾಗಿ ಇದೆ. ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೂ ಕೂಡ ಆಂತರಿಕವಾಗಿ ಆ ರೀತಿಯ ಚರ್ಚೆಗಳು ಜೀವಂತವಾಗಿರಿಸುವಂತ ಪ್ರಯತ್ನಗಳನ್ನ ಸದಾ ನಾಯಕರು ಮಾಡ್ತಾರಂತದ್ದು. ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬಹಳ ಆತ್ಮವಿಶ್ವಾಸದಲ್ಲಿ ಇಲ್ಲ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ವಾದವನ್ನ ಆಂತರಿಕವಾಗಿ ಇಡ್ತಾ ಇದ್ರೆ, ಇಲ್ಲ ಪೂರ್ಣಾವಧಿಯ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತಹ ವಾದವನ್ನ ಅವರ ಆಪ್ತದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇಡ್ತಾರಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಯಾರೇ ಸಿಎಂ ಆಗಬೇಕು ಅಂದ್ರೆ ಇಲ್ಲಿ ಶಾಸಕರ ಒಂದಷ್ಟು ವಿಶ್ವಾಸ ಹೆಚ್ಚಿಸಿಕೊಳ್ಳುವಂತ ಮತ್ತು ಗಳಿಸಿಕೊಳ್ಳುವಂತಹ ಪ್ರಯತ್ನಗಳು ನಿರಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದನೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಸುತ್ತಲೂ ಕೂಡ ಒಂದು ಕೋಟೆಯನ್ನ ರಚನೆ ಮಾಡುವಂತಹ ಒಂದು ರಕ್ಷಣಾತ್ಮಕ ಕೋಟೆಯನ್ನು ರಚನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಯಾವುದೇ ರೀತಿಯ ಕೌಂಟರ್ಗಳನ್ನ ಕೊಡದೇ ಇರಬಹುದು ಇತ್ತೀಚೆಗೆ. ಆದ್ರೆ ಆಂತರಿಕವಾಗಿ ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಶಾಸಕರ ಬೆಂಬಲ ಅನ್ನುವಂಥದ್ದು ಬಹುಮುಖ್ಯ ಅನ್ನುವಂತ ಅರ್ಥ ಕೊಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮಲ್ಲಾಗಿರ್ಬೋದು, ತಮ್ಮ ಇಲಾಖೆಗಳಾಗಿರ್ಬೋದು, ಮತ್ತೆ ಪಕ್ಷದಲ್ಲಾಗಿರ್ಬೋದು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳೀಗ ಅವರ ಆಪ್ತ ವಲಯದಲ್ಲಿ ಕೇಳಿಬರ್ತಾರಂತದ್ದು. ವಿಶೇಷವಾಗಿ ಶಾಸಕರು ಬಂದಂತ ಸಂದರ್ಭದಲ್ಲಿ ಶಾಸಕರಿಗೆ ಸಮಯ ಕೊಡುವಂತದ್ದಾಗಿರ್ಬೋದು, ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ತಮಗಿರುವಂತಹ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಅನುದಾನಗಳನ್ನ ಕೊಡುವಂತದ್ದಾಗಿರ್ಬೋದು, ಮತ್ತೊಂದು ಕಡೆಗೆ ಅವರೇನಾದ್ರೂ ಅಧಿಕಾರಕ್ಕೆ ಬಂದರೆ ಅಥವಾ ಒಂದು ವೇಳೆ ಸಿಎಂ ಆದ್ರೆ ಯಾವೆಲ್ಲ ಸೌಲಭ್ಯಗಳನ್ನ ತಮಗೆ ಕೊಡಬಹುದು ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಕೈಪಾಳ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಅಂತಂದು ಹೇಳಿದ್ರೆ ಒಂದು ಕಡೆಗೆ ಸಿಎಂ ಆಗ್ಲಿಕ್ಕೆ, ಸಿಎಂ ಗಾದಿಗೆ ಏರ್ಲಿಕ್ಕೆ ಅವರು ತಮ್ಮದೇ ಆದಂತಹ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಾಗಿರ್ಬೋದು ಮತ್ತೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಎಐಸಿಸಿ ಮಟ್ಟದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ, ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಿಟ್ಕೊಡಬಾರದು ಅನ್ನುವಂತ ಮನಸ್ಥಿತಿಗೂ ಕೂಡ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು, ಶಾಸಕರು ಬಂದಂತೆ ಕಾಣಿಸ್ತಾ ಇರುವಂತದ್ದು. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ರಚನೆ ಆದಂತ ಸರ್ಕಾರ ರಚನೆ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಜೀವಂತವಾಗಿರುವಂತದ್ದು, ಮತ್ತೆ ಅದು ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳಿಗೂ ಕಂಡು ಬರ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈ ಕ್ರಾಂತಿ ಭ್ರಾಂತಿಗಳ ಸಮರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಅಸಲಿಗೆ ಪವರ್ ಶೇರಿಂಗ್ ಅನ್ನುವಂತ ಕಾನ್ಸೆಪ್ಟ್ ಕಾಂಗ್ರೆಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದ್ರೊಳಗಡೆನೆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಒಂದ್ಸರಿ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ಬಿಡ್ತಾರೆ. ಸಿದ್ದರಾಮಯ್ಯ ಮುಂದೆ ಯಾವುದೋ ಕಾರ್ಯಕ್ರಮದಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಾರೆ. ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಬೂದಿ ಮುಚ್ಚಿದ ಕೆಂಡದಂತೆ ಬಹಳ ಸ್ಪಷ್ಟವಾಗಿ ಇದೆ. ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೂ ಕೂಡ ಆಂತರಿಕವಾಗಿ ಆ ರೀತಿಯ ಚರ್ಚೆಗಳು ಜೀವಂತವಾಗಿರಿಸುವಂತ ಪ್ರಯತ್ನಗಳನ್ನ ಸದಾ ನಾಯಕರು ಮಾಡ್ತಾರಂತದ್ದು. ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬಹಳ ಆತ್ಮವಿಶ್ವಾಸದಲ್ಲಿ ಇಲ್ಲ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ವಾದವನ್ನ ಆಂತರಿಕವಾಗಿ ಇಡ್ತಾ ಇದ್ರೆ, ಇಲ್ಲ ಪೂರ್ಣಾವಧಿಯ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತಹ ವಾದವನ್ನ ಅವರ ಆಪ್ತದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇಡ್ತಾರಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಯಾರೇ ಸಿಎಂ ಆಗಬೇಕು ಅಂದ್ರೆ ಇಲ್ಲಿ ಶಾಸಕರ ಒಂದಷ್ಟು ವಿಶ್ವಾಸ ಹೆಚ್ಚಿಸಿಕೊಳ್ಳುವಂತ ಮತ್ತು ಗಳಿಸಿಕೊಳ್ಳುವಂತಹ ಪ್ರಯತ್ನಗಳು ನಿರಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದನೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಸುತ್ತಲೂ ಕೂಡ ಒಂದು ಕೋಟೆಯನ್ನ ರಚನೆ ಮಾಡುವಂತಹ ಒಂದು ರಕ್ಷಣಾತ್ಮಕ ಕೋಟೆಯನ್ನು ರಚನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಯಾವುದೇ ರೀತಿಯ ಕೌಂಟರ್ಗಳನ್ನ ಕೊಡದೇ ಇರಬಹುದು ಇತ್ತೀಚೆಗೆ. ಆದ್ರೆ ಆಂತರಿಕವಾಗಿ ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ
ಶಾಸಕರ ಬೆಂಬಲ ಅನ್ನುವಂಥದ್ದು ಬಹುಮುಖ್ಯ ಅನ್ನುವಂತ ಅರ್ಥ ಕೊಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮಲ್ಲಾಗಿರ್ಬೋದು, ತಮ್ಮ ಇಲಾಖೆ ಒಳಗಳಾಗಿರ್ಬೋದು, ಮತ್ತೆ ಪಕ್ಷದಲ್ಲಾಗಿರ್ಬೋದು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳೀಗ ಅವರ ಆಪ್ತ ವಲಯದಲ್ಲಿ ಕೇಳಿಬರ್ತಾರಂತದ್ದು. ವಿಶೇಷವಾಗಿ ಶಾಸಕರು ಬಂದಂತ ಸಂದರ್ಭದಲ್ಲಿ ಶಾಸಕರಿಗೆ ಸಮಯ ಕೊಡುವಂತದ್ದಾಗಿರ್ಬೋದು, ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ತಮಗಿರುವಂತಹ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಅನುದಾನಗಳನ್ನ ಕೊಡುವಂತದ್ದಾಗಿರ್ಬೋದು, ಮತ್ತೊಂದು ಕಡೆಗೆ ಅವರೇನಾದ್ರೂ ಅಧಿಕಾರಕ್ಕೆ ಬಂದರೆ ಅಥವಾ ಒಂದು ವೇಳೆ ಸಿಎಂ ಆದ್ರೆ ಯಾವೆಲ್ಲ ಸೌಲಭ್ಯಗಳನ್ನು ತಮಗೆ ಕೊಡಬಹುದು ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಕೈಪಾಳ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಅಂತಂದು ಹೇಳಿದ್ರೆ ಒಂದು ಕಡೆಗೆ ಸಿಎಂ ಆಗ್ಲಿಕ್ಕೆ, ಸಿಎಂ ಗಾದಿಗೆ ಏರ್ಲಿಕ್ಕೆ ಅವರು ತಮ್ಮದೇ ಆದಂತಹ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಾಗಿರ್ಬೋದು ಮತ್ತೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಎಐಸಿಸಿ ಮಟ್ಟದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ, ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಿಟ್ಕೊಡಬಾರದು ಅನ್ನುವಂತ ಮನಸ್ಥಿತಿಗೂ ಕೂಡ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು, ಶಾಸಕರು ಬಂದಂತೆ ಕಾಣಿಸ್ತಾ ಇರುವಂತದ್ದು. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ರಚನೆ ಆದಂತ ಸರ್ಕಾರ ರಚನೆ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಜೀವಂತವಾಗಿರುವಂತದ್ದು, ಮತ್ತೆ ಅದು ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳಿಗೂ ಕಂಡು ಬರ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈ ಕ್ರಾಂತಿ ಭ್ರಾಂತಿಗಳ ಸಮರ ಸಿಕ್ಕಾಪಟ್ಟೆ ಜೋರಾಗ್ತದೆ ರಾಜ್ಯ ರಾಜಕಾರಣದಲ್ಲಿ. ಅಸಲಿಗೆ ಪವರ್ ಶೇರಿಂಗ್ ಅನ್ನುವಂತ ಕಾನ್ಸೆಪ್ಟ್ ಕಾಂಗ್ರೆಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದ್ರೊಳಗಡೆನೆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಒಂದ್ಸರಿ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ಬಿಡ್ತಾರೆ. ಸಿದ್ದರಾಮಯ್ಯ ಮುಂದೆ ಯಾವುದೋ ಕಾರ್ಯಕ್ರಮದಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಾರೆ. ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ? ಶ್ರೀಪಾದ್, ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಬೂದಿ ಮುಚ್ಚಿದ ಕೆಂಡದಂತೆ ಬಹಳ ಸ್ಪಷ್ಟವಾಗಿ ಇದೆ. ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೂ ಕೂಡ ಆಂತರಿಕವಾಗಿ ಆ ರೀತಿಯ ಚರ್ಚೆಗಳು ಜೀವಂತವಾಗಿರಿಸುವಂತ ಪ್ರಯತ್ನಗಳನ್ನ ಸದಾ ನಾಯಕರು ಮಾಡ್ತಾರಂತದ್ದು. ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬಹಳ ಆತ್ಮವಿಶ್ವಾಸದಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ವಾದವನ್ನ ಆಂತರಿಕವಾಗಿ ಇಡ್ತಾ ಇದ್ರೆ, ಇಲ್ಲ ಪೂರ್ಣಾವಧಿಯ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತಹ ವಾದವನ್ನ ಅವರ ಆಪ್ತದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇಡ್ತಾರಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಯಾರೇ ಸಿಎಂ ಆಗಬೇಕು ಅಂದ್ರೆ ಇಲ್ಲಿ ಶಾಸಕರ ಒಂದಷ್ಟು ವಿಶ್ವಾಸ ಹೆಚ್ಚಿಸಿಕೊಳ್ಳುವಂತ ಮತ್ತು ಗಳಿಸಿಕೊಳ್ಳುವಂತಹ ಪ್ರಯತ್ನಗಳು ನಿರಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿಂದನೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಸುತ್ತಲೂ ಕೂಡ ಒಂದು ಕೋಟೆಯನ್ನ ರಚನೆ ಮಾಡುವಂತಹ ಒಂದು ರಕ್ಷಣಾತ್ಮಕ ಕೋಟೆಯನ್ನು ರಚನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಯಾವುದೇ ರೀತಿಯ ಕೌಂಟರ್ಗಳನ್ನ ಕೊಡದೇ ಇರಬಹುದು ಇತ್ತೀಚೆಗೆ, ಆದ್ರೆ ಆಂತರಿಕವಾಗಿ ತಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಶಾಸಕರ ಬೆಂಬಲ ಅನ್ನುವಂಥದ್ದು ಬಹುಮುಖ್ಯ ಅನ್ನುವಂತ ಅರ್ಥ ಕೊಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮಲ್ಲಾಗಿರ್ಬೋದು, ತಮ್ಮ ಇಲಾಖೆ ಒಳಗಳಾಗಿರ್ಬೋದು, ಮತ್ತೆ ಪಕ್ಷದಲ್ಲಾಗಿರ್ಬೋದು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳೀಗ ಅವರ ಆಪ್ತ ವಲಯದಲ್ಲಿ ಕೇಳಿಬರ್ತಾರಂತದ್ದು. ವಿಶೇಷವಾಗಿ ಶಾಸಕರು ಬಂದಂತ ಸಂದರ್ಭದಲ್ಲಿ ಶಾಸಕರಿಗೆ ಸಮಯ ಕೊಡುವಂತದ್ದಾಗಿರ್ಬೋದು, ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ತಮಗಿರುವಂತಹ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಅನುದಾನಗಳನ್ನ ಕೊಡುವಂತದ್ದಾಗಿರ್ಬೋದು, ಮತ್ತೊಂದು ಕಡೆಗೆ ಅವರೇನಾದ್ರೂ ಅಧಿಕಾರಕ್ಕೆ ಬಂದರೆ ಅಥವಾ ಒಂದು ವೇಳೆ ಸಿಎಂ ಆದ್ರೆ ಯಾವೆಲ್ಲ ಸೌಲಭ್ಯಗಳನ್ನು ತಮಗೆ ಕೊಡಬಹುದು ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಕೈಪಾಳ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಅಂತಂದು ಹೇಳಿದ್ರೆ ಒಂದು ಕಡೆಗೆ ಸಿಎಂ ಆಗ್ಲಿಕ್ಕೆ, ಸಿಎಂ ಗಾದಿಗೆ ಏರ್ಲಿಕ್ಕೆ ಅವರು ತಮ್ಮದೇ ಆದಂತಹ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಾಗಿರ್ಬೋದು ಮತ್ತೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಎಐಸಿಸಿ ಮಟ್ಟದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ, ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಿಟ್ಕೊಡಬಾರದು ಅನ್ನುವಂತ ಮನಸ್ಥಿತಿಗೂ ಕೂಡ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು, ಶಾಸಕರು ಬಂದಂತೆ ಕಾಣಿಸ್ತಾ ಇರುವಂತದ್ದು. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ರಚನೆ ಆದಂತ ಸರ್ಕಾರ ರಚನೆ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಜೀವಂತವಾಗಿರುವಂತದ್ದು, ಮತ್ತೆ ಅದು ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳಿಗೂ ಕಂಡು ಬರ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.